ಅಮ್ಮ ದೇವಿ ದುರ್ಗಮ್ಮ ದಯಮಾಡಿ ನೀವು ನಾಟಕ ಕೊಟ್ಟು ರೊಕ್ಕ ಇಸ್ಕೊಂಡು ಬನ್ರಿ, ಒಳಗೆ ಬರ್ಬಾಡ್ರಿ. ಇವತ್ತು ಸೂರ್ಯಾಸ್ತದ ನಂತರ ನಾನು ಈ ಊರಲ್ಲಿ ಇರೋಲಿಲ್ಲ. ಕರೀರಿ ಧಾರಿಣಿ ಅವ್ರನ್ನ. ಒಂದ್ ಸರ್ತಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗುದಿಲ್ಲ. ಹೋಗಂದ್ರೆ ಹೋಗ್ಬಿಡ್ಬೇಕಪ್ಪ. ತಾಳ್ಮೆ ಕೆಡಿಸ್ಬೇಡ. ಅರ್ಧ ಗಂಟೆ ಮಾತುಕತೆ ಆಡಿ ಧಾರಿಣಿ ಅವ್ರ ಜೊತೆ ನಾ ಹೊರಡ್ತೀನಿ. ಕರಿ. ಬಡಿಗೆ ತೊಂಬರ್ಲಿ ಅವಾಗ ಹೊಡೆದಟ್ಟು. ಇಂಥವ್ರು ನಮ್ಮ ಮನೆಯೊಳಗೆ ಬಂದ್ರ ಸೂತ್ ಕಂಡು ಗೊತ್ತತಿ. ನಮಗ್ ಬರೆಯೋದಿರಂಗಿಲ್ಲ. ನಿಮ್ಮ ಕೈ ಮುಗಿತೀನಿ. ಹೋಗಂದ್ರೆ ಹೊರಡ್ಬೇಕು. ಗುರುಪಾದ ಯಾಕೆ ಕೂಗಾಡ್ತಿದ್ದಿ? ಅವರ ಇವರು ಕೊಡ್ರ ರೊಕ್ಕ ಕೊಟ್ಟು ಕಳಿಸ್ರಿ ಇವ್ರನ್ನ. ಹೋಗ್ರಿನ. ಏನಾಯ್ತು ಗುರುಪಾದ? ನನ್ ಜೊತೆ ಚೆನ್ನಾಗೇ ಇದೆಯಲ್ಲ. ಇಂದು ಹೆಚ್ಚಿಗೆ ನಿಂತ್ರ ಮಸ್ತ್ ಮಾತಾಡ್ಬೇಕಾಕತಿ. ಗುರುಪಾದ ಏನಾಗ್ಯದ ನಿನಗ? ಅವರ ಮೊದಲು ಇವ್ರಿಗೆ ಹೋಗಾಕೇಳ್ರಿ. ಧಾರಿಣಿ ಅವರೇ, ನಾನು ಒಂದು ವಿಷಯ ಇತ್ಯರ್ಥ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಇತ್ಯರ್ಥನೋ ನಿಶ್ಚಿತಾರ್ಥನೋ? ಗುರುಪಾದ ಅವರ ಮೊದಲು ಇವ್ರಿಗೆ ಹೋಗಾಕೇಳ್ರಿ. ಇವ್ರು ಇಲ್ಲೇ ಇದ್ರಂದ್ರ ಅಪಪ್ರಚಾರಕ್ಕೆ ಪುಷ್ಟಿ ಕೊಟ್ಟಂಗ ಆಕತಿ. ಏನಾಗ್ಯದ ಅಂತ ನನಗೆ ಹೇಳ. ಬ್ಯಾಡ್ರಿ ಅವರ, ಆ ವಿಷಯ ನನ್ನ ಹೊಟ್ಟೆ ಒಳಗೆ ಸಾಯ್ಲಿ. ಮೊದಲು ಇವ್ರಿಗೆ ಹೋಗಕ್ಕೇಳ್ರಿ. ಗುರುಪಾದ ಏನಾಗ್ಯದ ಅಂತ ಹೇಳಿದೆ ಇದ್ರೆ ನನ್ ಮೇಲೆ ಆಣೆ. ಗುರುಪಾದ ನೀನ್ ಹಿಂಗ ಹತ್ರ ನನಗೇನ್ ಗೊತ್ತಾಗ್ಬೇಕಾ? ಏನಾಯ್ತು ಅಂತ ಹೇಳು ಗುರುಪಾದ. ನಿನಗ್ ನನ್ ಮೇಲೆ ಗೌರವ ಇದ್ರ? ತಾಯಿರಿ ಅವರ, ನೀವು ನಮಗೆ ತಾಯಿಗೆ ಕಳಂಕ ಬಂದ್ರೆ ಮಕ್ಕಳು ಹಿಂಗಾರಿ ಮಾಡೋದು ಕಳಂಕ? ಹೌದ್ರಿ ಅವರ, ನೀವು ಅದನ್ನ ಕೇಳಬಾರ್ದು, ನಾ ಅದನ್ನ ಹೇಳಬಾರ್ದು. ಕೇಶವನ ಹತ್ರ ನಿಮಗ್ ಕಾಲಿ ಬೀಳ್ತೇನ್ರಿಪ್ಪ. ನೀವು ಹೋಗ್ಬಿಡ್ರಿ. ಗುರುಪಾದ ಏನಾಯ್ತು ಅಂತ ಹೇಳು, ವಿಷಯ ಹೇಳು. ಪೇಪರ್ನಾಗ ಅಪಪ್ರಚಾರ ಆಗೈತಿ. ನಿಮಗೂ ಕೇಶವನಾಥರಿಗೂ ಸಂಬಂಧ ಕಲ್ಪಿಸಿ ನಿಮ್ಮ ಮ್ಯಾಲಿನ ಪ್ರೇಮದಿಂದ ಕೇಶವನಾಥರು ರೊಕ್ಕ ಸುರಿದಾರ ಅಂತ ಬರ್ದಾರ್ರಿ ಅವರ. ಇದರಲ್ಲಿ ನನ್ನದೇನು ತಪ್ಪಿಲ್ವೋ ಸುಚೇಂದ್ರ? ಜನರ ಮಾತಿಗೆ ಬೆಲೆ ಕೊಟ್ಟು ನೀನ್ ನನ್ನನ್ನ ಬಲಿ ಕೊಡ್ತಿದೀಯಾ? ನಾನಿಲ್ಲಿ ಇದ್ದಿದ್ದು, ನಾಟಕದ ಪ್ರಾಯೋಜಕತ್ವ ವಹಿಸಿದ್ದು ಶಂಕಕ್ಕೋಸ್ಕರ. ಶಂಕ ಮಾತ್ರ ನನ್ನ ಮನಸ್ಸಿನಲ್ಲಿ ಇದ್ದಿದ್ದು. ಯಶೋಮತಿಗೆ ನಾನು ಮೋಸ ಮಾಡಿಲ್ವೋ? ಬತ್ತಿ ಇಲ್ದೆ ಬೆಳಕ, ಬೆಂಕಿ ಇಲ್ದೆ ಹೊಗೆನ, ಸುಮ್ನೆ ಬಂತ ಸುದ್ದಿ ಪೇಪರ್ನಲ್ಲಿ. ವಯಸ್ಸಿನ ಮೋಹ ನಿಮ್ಗಿನ್ನೂ ಹೋಗಿಲ್ಲ. ಸುಮ್ಮನೆ ಸಮಜಾಯಿಷಿ ಕೊಡಬೇಡಿ. ನೀವು ಬೇಟೆ ಆಡ್ಬಿಟ್ರಿ ನೀವು ನನ್ನನ್ನ. ಸಲ್ಲದ ವಯಸ್ಸಿನಲ್ಲಿ ತಂದೆ ದೈಹಿಕ ವಿಕಾರಕ್ಕೆ ಬಲಿಯಾಗಿ ಮಗನನ್ನ ಅನಾಥನಾಗಿ ಮಾಡ್ಬಿಟ್ರು. ಬೇಕಾಗಿತ್ತ ನಿಮ್ಗೆ ಈ ವಯಸ್ಸಲ್ಲಿ ಮೋಹ? ಉರಿ ಇಲ್ದೆ ಮಾತಿನಲ್ಲೇ ಇರಿಯೋದನ್ನ ಕಲ್ತಿದೀಯ. ನಾನೀಗ ಏನ್ ಹೇಳಿದ್ರು, ಅಂತ ಸಮಜಾಯಿಷಿ ಕೊಟ್ರು ನೀನ್ ನಂಬೋದಕ್ಕೆ ತಯಾರಿಲ್ಲ. ನೋಡ ಕರಗಬೇಕು, ಆಕಾಶ ತಿಳಿಯಾಗಬೇಕು ಅಷ್ಟೆ. ನಂದೇ ತಪ್ಪು. ನಿಮ್ಮನ್ನ ನಾನು ಸಹಿಸ್ಕೊತಾ ಬಂದಲ್ಲ, ನಂದೇ ತಪ್ಪು.
ನನ್ನಪ್ಪಾಜಿ ಅಂತ ನೀವು ಮಾಡಿದ್ದಕ್ಕೆಲ್ಲ ರಾಜಿ ಆಗ್ತಾ ಬಂದೆ. ನೀವು ಮಾಡಿದ್ದಕ್ಕೆಲ್ಲ ರಾಜಿ ಆಗೋದನ್ನ ಬಿಟ್ಟು ನಿಮ್ಮ ಅಧಿಕಾರ, ನಿಮ್ಮ ಅಟ್ಟಹಾಸ, ನಿಮ್ಮ ಕುತಂತ್ರ, ನಿಮ್ಮ ಕಣ್ಣೀರು ಇಂಥ 100 ಅವತಾರಗಳಿಗೆ ನಾನು ಒದ್ದಿದ್ದಿದ್ರೆ ಇವತ್ತು ಆಕಾಶ ತಿಳಿಯಾಗಿರ್ತಾ ಇತ್ತು. ಮೋಸ ಮಾಡಿಬಿಟ್ರಿ ನೀವು ನನ್ನ ತಾಯಿಗೆ. ಚಿಕ್ಕಣಿ ಚಿಕ್ಕಣಿ ಆವೇಶದಲ್ಲಿದ್ದೀರಿ ನೀವು. ಈ ವಿಚಾರದಲ್ಲಿ ಅಣಿಗಳು ತಪ್ಪು ಮಾಡಿಲ್ಲ. ಶಾಂತವಾಗಿ ಕೂತು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ತಾಯಿ ಇಲ್ಲ ಭೂಪಾಲು ನನಗೆ. ಕೆಲವು ಕರ್ತವ್ಯಗಳನ್ನ ತಂದೆ ಆಗಿ ಮಗನಿಗೋಸ್ಕರ ನಿಮ್ಮ ದಣಿಗಳು ಮಾಡಬೇಕಿತ್ತಲ್ವಾ? ಅದನ್ನ ಬಿಟ್ಟು ಕಣ್ಣೀರು ಹಾಕಿಸಿ, ಕಲ್ಲು ಕೂತ್ಸಿ, ಮುಳ್ಳು ಬೇಯಿಸಿ ಅದನ್ನ ನನಗೆ ತಿನ್ನಿಸ್ತಿದ್ದಾರೆ. ಮಗನ ಸಮಾಧಿ ಕಟ್ಸಕ್ಕೆ ಟರ ಹೊಡ್ಸಿದ್ದಾರೆ ಭೂಪಾಲು. ಬೇಕಾ ಇಂತ ಅಪ್ಪ ನನಗೆ? ಇವ್ರನ್ನ ನಾನು ಇನ್ನೂ ಸಹಿಸ್ಕೋಬೇಕಾ? ಇವ್ರನ್ನ ನಂಬೇಕಾ ನಾನು? ಇನ್ನು ಮುಂದೆ ಇವರು ನನಗೆ ಅಪ್ಪಾಜಿ ಅಲ್ಲ, ಶತ್ರು. ಅಮ್ಮ ಇಲ್ಲದ ನಿನಗೆ ಆ ತಾಯಿ ಬನಶಂಕರಿನೇ ಸಮಾಧಾನ ಕೊಡಬೇಕು. ಹೆತ್ತ ತಂದೆನ ಶತ್ರು ಅಂತಿದ್ದಿ. ಏನೋ ಸಮಾಧಾನದಲ್ಲಿರ್ಬೇಕು ಅನ್ನೋದು ನನ್ನ ಆಸೆ. ಆದ್ರೆ ನಿನ್ನಲ್ಲಿರೋ ತಪ್ಪು ತಿಳುವಳಿಕೆ ಹೋಗೋವರೆಗೂ ನಾನು ಅಸಹಾಯಕ. ಆಯ್ತು, ಎಲ್ಲವನ್ನು ತಾಯಿ ಬನಶಂಕರಿ ಪಾದಕ್ಕೆ ಹಾಕ್ತೇನೆ. ನಾನು ಅಷ್ಟೆ. ಈಗಿಂದ ಈಗಲೇ ಬನಶಂಕರಿ ಕ್ಷೇತ್ರಕ್ಕೆ ಹೊರಡ್ತೀನಿ. ಯುದ್ಧ ನಡೆಯೋದಕ್ಕೆ ಮುಂಚೆ ತಾಯಿ ಎದುರುಗಡೆ ನಿಂತು ಸಂಕಲ್ಪ ಮಾಡ್ಕೊಳ್ಳೋಣ. ತಾಯಿ ದರ್ಶನ ಆದ್ಮೇಲೆ ನಾನು ನಿಮ್ಮ ಹಳೆ ಮಗ, ಹಳೆ ಸುಚೇಂದ್ರ ಆಗಿರೋದಿಲ್ಲ, ಬೇರೆ ಸುಚೇಂದ್ರ. ನೋಡ್ತಾ ಇರಿ ಏನು ಮಾಡ್ತೀನಿ ಅಂತ. ಏನು ಇರೋದು? ಪ್ರಾಣ ಇರೋದಿಲ್ಲ ಮಗನ. ಊರೆಲ್ಲ ಮಾತಾಗೈತೆ, ಊರಿನ ಸುಮ್ಮನಿರ್ಸ್ರಿ. ಊರನ್ನು ಸುಮ್ಮನೆ ಮಾತಾಡದೆ ಬಿಡಲೇ ಒಂದ್ರಪ್ಪ. ನಮ್ಮ ಕಂಪನಿ ಮಂದಿನ ನಾವು ಹೊಡಿದ ಅವ್ರಿಗೇನೋ ಅಂದ್ರೆ ಹೊಡಿಯೋದ ಏನಂತ ಗೊತ್ತೇ? ನೀವು ಮಾತಾಡ್ರಿ, ಮಾತಾಡೋ. ಸುಮ್ಮನಿರಲಿ, ರಂಪ ಮಾಡಬೇಡ. ನಿಂಗೆ ಗೊತ್ತಿಲ್ಲ ಏನನ್ನ ಗೊತ್ತೇ? ನೀವ ಆ ಕೇಶವನಾಥ್ರಿಗೂ ಅವ್ರಿಗೂ ಸಂಬಂಧ ಐತಂತ, ಅನುರಾಧ ಐತಂತ. 2,000 ರೂಪಾಯಿ ಕೊಟ್ಟು ಶಂಕ ತಗೊಂಡೋಗಕ್ ಬಂದವ ಈಗ 5 ಲಕ್ಷ ಕೊಟ್ಟು ನಾಟಕ ಮಾಡ್ತಾರ ಅಂದ್ರ ಸಂಬಂಧ ಸೆಳ್ತಾ ಇಲ್ಲ ಮತ್ತೇನು ಅಂತ ನೀವು ಸುಳ್ಳಿ. ವಜ್ರಪ್ಪ, ಇದು ರಂಪ ಮಾಡೋ ವಿಚಾರನಲ್ಲಿ. ಇಂಥವ್ರು ಬಹಳ ಬುದ್ಧಿ ಕಲಿಸ್ಬೇಕು. ನೋಡ್ರಿ, ಅವರು ನಿಮ್ಮನ್ನ ಎಂತ ಸ್ಥಿತಿಗೆ ತಂದ್ರು ನೋಡ್ರಿ. ವಜ್ರಪ್ಪ, ನೀನೇನು ನಮಗೆ ಗೊತ್ತೈತಿ. ಹೊಂಡ ಬದಲು ಹೊಂಡಲೇ ಅಲ್ಲ ಹೊಂಡ ಅವ್ರು ನಡೀರಲ್ಲ, ನಡೀರ. ಬೇಜಾರು ಮಾಡ್ಕೋಬೇಡಿ. ನಾಯಿ ಬೊಗಳಿದ್ರೆ ದೇವ್ಲೋಕಕ್ಕೆ ಮೈಗೆ ಆಗಲ್ಲ. ಸರಿ ಹಾಕಿ ಬದುಕಿದ್ರು ಚಾರಿತ್ರ್ಯ ಸರಿಯದ ಅಂತ
ಪತ್ರ ಬರೆದು ಪ್ರಪಂಚಕ್ಕೆ ತೋರ್ಸ್ಬೇಕಾಗ್ಯದ. ಆ ತಾಯಿ ಒಂದು ಕೊಟ್ಟು ಒಂದು ಕಿತ್ಕೊಂಡ್ಬಿಟ್ಲು. ಯಾರೋ ಮೂರ್ಖರ್ ಮಾತಾಡಿದ್ದಕ್ಕೆ ಅಮ್ಮನ ಮೇಲೆ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ? ಅಮ್ಮನವರೆಲ್ಲ ಸರಿ ಮಾಡಿದಾರಲ್ವಮ್ಮ? ಕಳಂಕ ಹತ್ತದ, ಊರೂರ್ಗ ಸುದ್ದಿ ಹಬ್ಬದ. ನನಗಿಲ್ಲಿರೋ ಮನ್ಸಿಲ್ಲ ಸೌಭಾಗ್ಯವತಿ. ಇಷ್ಟು ಚಿಕ್ಕ ವಿಷಯಕ್ಕೆ ಊರ್ ಬಿಡ್ತೀರಾ? ನಿಮ್ಮ ಆತ್ಮಕ್ಕೆ ನೀವು ಸರಿ ಇದ್ದೀರಾ ಅಂದ್ಮೇಲೆ ಅಷ್ಟು ಸಾಕು ಬಿಡಿ. ನಿನಗಿದು ಚಿಕ್ಕ ವಿಷಯ ಇರ್ಬೋದು, ಆದ್ರೆ ನನಗಿದು ಬದುಕಿನ ವಿಷಯ. ನಾನಿಲ್ಲಿರಲ್ಲ. ಎಲ್ಲಿಗಮ್ಮ ಹೋಗ್ತೀರಾ? ಕಳಂಕ ಅಣಿಸಿದ ತಾಯಿ ಬಳಿ. ನಾನು ವಿಷ ತಗೊಂಡ್ರು ನನ್ನನ್ನು ಯಾಕೆ ಬದುಕಿಸಿದ್ದು ಅಂತ ಈಗ ತಿಳಿಯಿತು. ತಾಯಿ ಬನಶಂಕರಿ ಕ್ಷೇತ್ರಕ್ಕೆ ಹೋಗಿ ಅವಳ ಪಾದಕ್ಕೆ ನಾನೆಲ್ಲ ಒಪ್ಪಿಸ್ತೀನಿ. ಆ ತಾಯಿನೇ ನನಗೆ ಅಂಟಿರೋ ಕಳಂಕನ ತೊಳಿಲಿ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणी नमोऽस्तुते नारायणी नमोऽस्तुते सृष्टिस्थितिविनाशानां शक्तिभूते सनातने गुणाश्रये गुणमये नारायणी नमोऽस्तुते नारायणी नमोऽस्तुते शरणागत दीनार्थ परित्राणपरायणे सर्वस्यार्ति हरे देवी नारायणी नमोऽस्तुते नारायणी नमोऽस्तुते हंसयुक्तविमानस्ते ब्रह्माणि रूपधारिणि कौशाम्बक्षरिके देवी नारायणी नमोऽस्तुते नारायणी नमोऽस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते श्री शाकांबर्ये नमः. ತಾಯಿ ನಾಟಕ ನಡೆಸ್ತಿ, ಯಶಸ್ ಕೊಟ್ಟಿ, ಜೀವಕ್ಕ ಚೈತನ್ಯ ತುಂಬಿ. ಆದ್ರ ಮಂದಿ ನನಗೂ ಕೇಶವನಾಥ್ರಿಗೂ ಸಂಬಂಧ ಕಲ್ಪಿಸೋ ಹಾಗೆ ಯಾಕೆ ಮಾಡ್ದಿ ತಿಳಿವಲ್ದು. ನನಗ ಶಾಂತಿ ಸಮಾಧಾನ ನಿನ್ನ ಅನುಗ್ರಹ ಅಷ್ಟು ಸಾಕು, ಬೇಡ ಏನು ಬೇಡ. ಈ ಶಂಕನ
ನಿನ್ನ ಪಾದಕ್ಕೆ ಒಪ್ಪಿಸ್ಬಿಡ್ತೀನಿ. ಅಮ್ಮ, ಎಲ್ರಿಗೂ ಒಳ್ಳೇದ್ ಮಾಡು. ಏನ್ ಬೇಡಬೇಕು ಅಂತ ಮನ್ಸಿಗೆ ಗೊತ್ತಾಗ್ತಿಲ್ಲ. ಎಲ್ಲ ನಿನಗೆ ತಿಳಿದಿದೆ. आदिलक्ष्मीं जगन्मातरं भावये आद्यन्तरहिताम् अनन्तलक्ष्मीं सराद्यन्तरहिताम् अनन्तलक्ष्मीं सरादिलक्ष्मीं जगन्मातरं भावये. भक्तां तरङ्गान्तरां शिवा सूर्यचन्द्राग्नितेजो मण्डलान्तराम् आर्यां सुभक्तां तरङ्गान्तरां शिवं कार्यसिद्धिप्रदां कल्याणकारिणीं दुर्गां महेश्वरीं दुर्गानिरूपिणीं कार्यसिद्धिप्रदां कल्याणकारिणीं दुर्गां महेश्वरीं दुर्गानिरूपिणीं. ದಣಿ, ಎಡವಟ್ಟಾಯ್ತು ದಣಿ. ನಮ್ಮೋದ್ರುಗಳು ಹೇಳಿದ್ ಸರಿ. ಶಂಕರದಾಸ ಬಿಡಿ ದಣಿ, ಅದೇ ಸೂಕ್ತ. ಯಾಕೋ ಏನಾಯ್ತು? ಧಾರಣಿ ಅವರು ತಾಯಿಗೆ ಅರ್ಪಿಸ್ಬೇಕು ಅಂತ ಹೇಳಿ ಶಂಕನ ತಗೊಂಡು ಬನಶಂಕರಿ ಕ್ಷೇತ್ರಕ್ಕೆ ಹೋಗಿದಾರಂತೆ. ಶಂಕ ತಾಯಿ ಪಾದಕ್ಕೆ ಸೇರಿದ್ರೆ ಸಿಕ್ಕತ್ತಾ ದಣಿ? ಸಾಕು, ಶಂಕ ನಿಮ್ಮ ಮನೆಯಲ್ಲಿ ಬರ್ದಿಲ್ಲ ಅಂತ ಅನ್ಸುತ್ತೆ. ಧಾರಣಿ ಅವರಿಗೆ ಬೇಡವಾದ ಶಂಖ ನನಗೆ ಸಿಗಲೇಬೇಕು. ಆ ಬನಶಂಕರಿ ತಾಯಿ ಕ್ಷೇತ್ರದಲ್ಲೇ ತಗೋತೀನಿ ಶಂಖನ. ಕೂಡ್ಲೆ ನಡೆಯೋ ಬನಶಂಕರಿ ಕ್ಷೇತ್ರಕ್ಕೆ. ಬದುಕಿರೋ ಮಗಳು ಸತ್ತು ಹೋಗಿದ್ದಾಳೆ ಅಂತ ಬನಶಂಕರಿ ತಾಯಿ ದರ್ಶನಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಿರಾಕರಿಸಿದ್ರಿ. ಆ ತಾಯಿಗೆ ಬೇಕು ರೀ ಮಗಳು. ಅದಕ್ಕೆ ತಾನಾಗೆ ಮಗಳನ್ನ ತನ್ನ ಹತ್ರ ಕರೆಸ್ಕೊಂಡಿದ್ದಾಳೆ. ದೇವಿ ದಾರಿಣಿ ಅವ್ರ ಜೊತೆ ಬನಶಂಕರಿ ತಲುಪಿದಾಳಂತೆ. ನಾವು ಬೇಡ ಅಂದ್ರು ತಾಯಿ ಬಿಡಲ್ಲ ರೀ. ನಮಗಿಂತ ಒಂದ್ ಶಕ್ತಿನ ನಂಬಿ ತಾಳ್ಮೆ ವಹಿಸ್ಬೇಕು. ದುಮ್ಮಾನಗಳನ್ನ ತಾಯಿಗೆ ಅರ್ಪಿಸ್ಬೇಕು. ಸಮಸ್ಯೆಗಳು ಸರಿ ಹೋಗುತ್ತೆ. ನಾನು ಎದ್ದಾಗ್ಲೇ ಸೂರ್ಯ ಎದ್ದಿದ್ದು ಅನ್ನೋ ವಿತಂಡಕ್ಕೆ ನಾವ್ ಇಳಿಬಾರ್ದು. ತಾಯಿಗಿಂತ ಯಾರು ದೊಡ್ಡವರು ಅಲ್ಲ. ಹೋಗಿ ಹೋಗಿ ನಿಮ್ ಮುಂದೆ ಹೇಳ್ತಾ ಇದೀನಲ್ಲ. ನೀವು ಬರ್ತಿರೋ ಬಿಡ್ತಿರೋ ಅದು ನಿಮಗ್ ಬಿಟ್ಟಿದ್ದು. ನನಗೆ ಮಗಳು ಮುಖ್ಯ ಅಷ್ಟೇ. ಅವಳೊಬ್ಳಿದ್ರೆ ಸಾಕು ನನ್ಗೆ. ಇಲ್ಲಿ ಕೂತ್ ಏನು ಪ್ರಯೋಜನ ಇಲ್ಲ ರೀ. ಬನಶಂಕರಿ ತಾಯಿ ಎದುರು ಕೂತ್ರೆ ಎಲ್ಲ ಒಳ್ಳೇದಾಗತ್ತೆ. ನಾನು ಹೊರಡ್ತಾ ಇದ್ದೀನಿ ಬನಶಂಕರಿ ಕ್ಷೇತ್ರಕ್ಕೆ. ಪಾರ್ವತಿ, ಪಾರ್ವತಿ, ಹೆಂಡ್ತಿನೂ ಹೋದ್ಲು ಅಂತ ನೀರ್ ಸುರ್ಕೋತೀರಾ? ಸುರ್ಕೊಳ್ಳಿ. ನಾನು ಬನಶಂಕರಿ ಕ್ಷೇತ್ರಕ್ಕೆ ಹೊರಟಿದ್ದೀನಿ. ಮಗಳು ಅಲ್ಲೇ ಸಿಗ್ಬಹುದು. ಭರವಸೆ ಬಿಟ್ರೆ ಬದುಕಿಲ್ಲ ರೀ. ನಾನು ಬರ್ತೀನಿ ಬನಶಂಕರಿ ಕ್ಷೇತ್ರಕ್ಕೆ.
ನೆನಪು ಮರುಕಳಿಸಿ ಬರೋ ಹಾಗೆ ಮಾಡು ಶಾಕಾಂಬರಿ. ತಾಯಿ ಅಂತ ನಿನ್ ಬಳಿ ಬಂದವ್ರಿಗೆ ನಿನ್ ಕರುಣಾ ದೃಷ್ಟಿ ಬೀಳ್ದೆ ಇರೋದಿಲ್ಲ. ದೇವಿ ಇಲ್ದೆ ನನ್ ಸಂಕಟ ಏನು ಅಂತ ನಿನಗ್ ಚೆನ್ನಾಗ್ ಗೊತ್ತಿದೆ. ಅವಳಿಗೆ ನೆನಪು ಬಂದು ಮತ್ತೆ ನಮ್ಮನ್ನ ಸೇರೋ ಹಾಗೆ ಮಾಡು. ಹರಕೆ ತೀರಿಸ್ಬಿಡ್ತೀವಿ. ದೇವಿ ಮತ್ತೆ ನಮ್ಮನ್ನ ಸೇರ್ಲಿ. ರಕ್ಷಿಸು, ರಕ್ಷಿಸು. ರೀ, ಒಂದ್ಸಲ ಆ ತಾಯಿ ಕೈ ಮುಗ್ದು ದೇವಿಗೆ ನೆನಪು ಬರ್ಲಿ ಅಂತ ಕೇಳ್ಕೊಳ್ರಿ. ಎಲ್ಲ ಒಳ್ಳೇದಾಗತ್ತೆ, ಸರಿ ಹೋಗುತ್ತೆ. ನಿಮ್ಮ ಹಠಾನೇ ನಿಮಗ್ ಮುಖ್ಯ ಅಲ್ವಾ? ಅವಮಾನ ಆಗುತ್ತಲ್ವಾ ನಿಮ್ಗೆ ತಾಯಿ ಕೈ ಮುಗಿಯೋದಕ್ಕೆ? ಈ ಹಠ ಸ್ವಾರ್ಥ ಎಲ್ಲ ಬಿಟ್ಟು ಒಂದ್ಸಲ ದೇವಿಗೋಸ್ಕರ ಕೈ ಮುಗಿರಿ. ನಿಜ ಹೇಳಿ, ಯಾಕೆ ಹೇಳಿದ್ರಿ ನೀವು ನಾನು ಕ್ಷೇತ್ರಕ್ಕೆ ಬರ್ತೀನಿ ಅಂತ? ಮಗಳೇ ಮುಖ್ಯ, ಮಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂದಿದ್ದೆಲ್ಲ ಬರೀ ಮಾತಾ? ಗೋಗರ್ಕೋಬೇಕೇನ್ರಿ ನಾನ್ ನಿಮ್ಮನ್ನ ಮಗಳಿಗೋಸ್ಕರ ಬೇಡ್ಕೊಳ್ಳಿ ಅಂತ? ನೋಡಿ, ನೀವು ಬರ್ತಿರೋ ಬಿಡ್ತಿರೋ ಅದ್ ನಿಮಗ್ ಬಿಟ್ಟಿದ್ದು. ನಾನಂತೂ ದೇವಸ್ಥಾನದೊಳಗೆ ಹೋಗ್ತೀನಿ, ಎಲ್ಲ ತಾಯಿ ಪದಕ್ ಹಾಕ್ತೀನಿ. ಸೌಭಾಗ್ಯವತಿ ಜಾಗದಾಗ ನಿಂತ್ಕೊಂಡು ಅವ್ವಾರ ಕಷ್ಟದಲ್ಲಿ ಪಾಲ್ಗೊಂಡು ಅವ್ರು ಕೂಡ ಇರ್ಬೇಕಾಗಿತ್ತು. ಇದು ಈಗ ಹಿಂಗ್ ಬಂದು ತಲೆ ತೆಗೆಸಿ ನಿಂತ್ರ ಏನ್ ಬರ್ತದಿವಾ? ನಾಟಕ ನೋಡಕ್ ಬರ್ಲಿಲ್ಲ ನೀನು? ನಾಯಕಿ ಆಗ್ಬೇಕಾಗಿದ್ ನಾನು ಪ್ರೇಕ್ಷಕರ ಸಾಲಿನಲ್ಲಿ ಕುಂತ ನಾಟಕ ನೋಡಿದ್ರ ಸೌಭಾಗ್ಯವತಿ ಕುರ್ತು ಹೊಟ್ಟೆ ಕಿಚ್ಚಿಡ್ತೈತಿ ಅಂತ ಅನ್ಸ್ತ, ಅದಕ್ಕ ಬರ್ಲಿಲ್ಲ. ಅವ್ವಾರೆಲ್ಲ ಅದಾರ? ಏನು ಗೆಲುವು ಬಂದ್ರೆ ಏನಾಕ ಸಂಪಿಗೆ? ಮಂದಿ ಚಲೋ ಇಲ್ಲ ಬಿಡು. ಮತ್ತೇನಾದ್ ಗುರುಪಾದ? ಮಂದಿ ಚಲೋ ಇಲ್ಲ ಅಂದ್ರ ಏನಿಲ್ಲ ಬಿಡುವ. ಒಮ್ಮೆ ಕರಿ ಅವ್ವಾರ್ನ, ಕ್ಷಮಿ ಕೇಳ್ತೇನ. ನಾಯಕಿ ಆಗೋ ಆಸೆ ಹೊತ್ತು ಬಂದಿಲ್ಲ, ಗೆದ್ದ ಅವ್ವಾರ್ನ ನೋಡ್ಲಿಕ್ ಬಂದೇನ. ಸೌಭಾಗ್ಯವತಿಯಿಂದ ಎಲ್ಲಾ ಸರಿ ಹೋತು ಅಂದ್ಕೊಂಡಿ, ಆಕಿನ ಸರಿ ಮಾಡಿದ್ಲು. ಸಾಕ್ಷಾತ್ ಬನಶಂಕರವನ ಆಕಿ ರೂಪದಾಗ ಒಂದು ಎಲ್ಲ ನಡೆಸ್ಕೊಟ್ಲು. ನಮ್ಮವರಿಗೆ ನೆಮ್ಮದಿ ಸಿಕ್ಕರು ಸಾಕುವ. ಒಮ್ಮೆ ಕರಿ ಗುರುಪಾದ ಅವ್ವಾರ್ನ, ಕ್ಷಮಿ ಕೇಳ್ತೇನ. ಅವ್ವಾರು ಇಲ್ಲ ಹೇಳಿದಾರವ? ಸೌಭಾಗ್ಯವತಿನ ಕರ್ಕೊಂಡು ಬನಶಂಕರಿಗೆ ಕ್ಷೇತ್ರಕ್ಕೆ ಹೋಗ್ಯಾರ. ಇನ್ನೊಂದ್ಸರ್ತಿ ಯೋಚನೆ ಮಾಡಿ ಅಮ್ಮ. ಈ ಶಂಕ ಬಂದ್ಮೇಲೆ ಅಲ್ವಾ ನಾಟಕ ನಡೆದು ನೀವು ಗೆದ್ದಿದ್ದು. ನನ್ಗೆ ಯಾಕೋ ಈ ಶಂಕ ನಮ್ಮನೇಲೆ ಇರ್ಲಿ ಅಂತ ಅನ್ನಿಸ್ತಿದೆ. ಬೇಡ ಸೌಭಾಗ್ಯವತಿ, ಆ ತಾಯಿ ಅನುಗ್ರಹದಿಂದ ನಾಟಕ ನಡೀತು ಸರಿ, ಆದ್ರೆ ನನಗ ಇದ್ರ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲದೆ ಇದ್ರ ಜೋಡಿ ಹೇಗಿರೋದು? ಇದನ್ನ ತಾಯಿಗೆ ಒಪ್ಸೋದ್ ಹೆಂಗೆ ಅಂತ ಹೇಳ್ರಿ. ಬಹಳ ಸರಳ ಐತಿ. ಮುಂದೆ ಕೌಂಟರ್ಗೆ ಹೋಗಿ ರಸೀತಿ ಹಾಕಿಸಿ ತಂದು ಕೊಡ್ರಿ. ಅಮ್ಮನವರ ಪಾದಕ್ಕೆ ಸೇರಿದಂಗೆ ಅದು. ಅಮ್ಮ ದೇವಿ ದುರ್ಗ